ಮೇಡಮ್ ಏನಾಯ್ತು ಮೇಡಮ್ ಇದು ಇವತ್ತು ಆ ಘಟನೆಯಲ್ಲಿ ತಾವು ಎಲ್ಲಿಗೆ ಹೋಗಿದ್ದು ಅಲ್ಲ ಪ್ರತಿಭಟನೆಗೆ ಅಂತ ಬಂದಿದ್ದೆ ಪ್ರತಿಭಟನೆಗೆ ಅಂತಾನೆ ಬರ್ತೀನಿ ಸರ್. ನಾನೊಬ್ಳು ಹಿಂದೂ ಆಗಿ ಬಂದಿದ್ದಂತೂ ನಿಜ. ಅಲ್ಲಿ ಏನೇನು ನಡೀತೈತೆ ಅಂತ ನಾನು ವಿಡಿಯೋ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ಒಂದಷ್ಟು ಹೆಣ್ಮಕ್ಳು ಬರ್ತಾರೆ, ಅವ್ರ ಜೊತೆಗೆ ನಾನು ಕೂಡ ಭಾಗಿಯಾಗ್ತಾ ಇರೋದ್ರ ಕಾರಣ ಲೇಡೀಸ್ ಪೊಲೀಸ್ನವರು ಕೂಡ ಇರ್ತಾರೆ, ಅವರು ಕೂಡ ನನ್ನ ಮೇಲೆ ಕೈ ಮಾಡಿದ್ದಾರೆ. ಬಟ್ ಅದೆಲ್ಲೂ ಕ್ಯಾಪ್ಚರ್ ಆಗಿಲ್ಲ. ಬಟ್ ನಾನು ಅದನ್ನ ತಲೆಗೂ ಕೆಡಿಸ್ಕೊಂಡಿಲ್ಲ. ಬಟ್ ಬರ್ಬೇಕಾದ್ರೆ ತುಂಬಾ ಕ್ರೌಡ್ ಇತ್ತು, ಹಂಗಾಗಿ ಯಾರೋ ಹುಡುಗರು ಹಿಂದೆಯಿಂದ ತಳ್ಳಿದ್ರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪೊಲೀಸ್ನವ್ರು ಬಂದು ನನ್ನ ಮೇಲೆ ಕೈ ಮಾಡಿದ್ದಾರೆ. ಏಕಾಏಕಿ ಕೈ ಮಾಡಿದ್ದಾರೆ ಸರ್. ತುಂಬಾ ಜನದ ಮೇಲೆ, ಹುಡುಗಿರಿಗೆ ತುಂಬಾ ಕಾಲ್ ಏಟಾಗಿದೆ, ಅವರೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವರೆಲ್ಲರೂ ಹೆಣ್ಮಕ್ಳ ಬಗ್ಗೆ ನಾನು ಕೇಳೋದಷ್ಟೇ, ಅವನು ಸಸ್ಪೆಂಡ್ ಆಗ್ಬೇಕು ಸರ್. ನಾನು ಮರ್ಯಾದೆ ಕೊಡಲ್ಲ, ಯಾವುದೇ ಪೊಲೀಸ್ ನನಗೂ ನಾನು ಮರ್ಯಾದೆ ಕೊಡಲ್ಲ. ಅವ್ನು ಸಸ್ಪೆಂಡ್ ಆಗ್ಬೇಕಷ್ಟೇ. ಇಲ್ಲ ಸರ್, ವಿಡಿಯೋದಲ್ಲಿ ತೋರಿಸ್ತೀನಿ ಇದೆ. ಅವ್ನು ಸಸ್ಪೆಂಡ್ ಆಗ್ಬೇಕಷ್ಟೇ. ನಾಳೆ ಯಾರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ನಾನು ಮೀಟ್ ಮಾಡ್ತೀನಿ. ನಾಳೆ ಅಲ್ಲಾಗಿಲ್ಲ ಅಂದ್ರೆ ನಾನು ದೂರ ಕೊಡೋಕೆ ನಾನು ಮುಂದೆ ಬರ್ತೀನಿ ಸರ್. ಕೊಡ್ತೀನಿ ಸರ್, ಖಂಡಿತ. ನಾಳೆ ಏನೋ ಅವರು ಆ್ಯಕ್ಷನ್ ತಗೊಂಡಿಲ್ಲ, ಇಲ್ಲ ಬಂದು ಕೇರ್ ಮಾಡಿಲ್ಲ ಅಂದರೆ ನಾನು ಆ್ಯಕ್ಷನ್ ತಗೊತೀನಿ ಸರ್. ಇಲ್ಲ ಸರ್, ನನ್ನ ಪಾಡಿ ನಾನು ಹೋಗ್ತಿರೋರಿಗೆ ಹೊಡೆದಿರೋದು, ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್, ವಿಡಿಯೋದಲ್ಲಿದೆ. ಅವ್ರು ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ, ಓಡೋಗ್ತಾ ಇದ್ದೀನಿ, ಹೊಡಿತಾ ಇದ್ದಾರಲ್ಲ ಎಲ್ರಿಗೂ ಅಂತ. ನಾನು ಓಡೋಗ್ತಿರೋಳು ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತಂದರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಾನು ಕೇಳೋದಿಷ್ಟೇ ಸರ್. ಅವ್ನು ಏನೇ ಇರಲಿ, ಅವ್ನ ಮನೇಲಿ ಇಟ್ಕೊಬೇಕು ಸರ್. ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಏನೋ ಕೈ ಮಾಡ್ತಾನೆ. ಅವರಿಗೆ ಕೈ ಮಾಡೋಕ್ಕೆ ರೂಲ್ಸ್ ಕೊಟ್ಟಿದ್ಯಾರು? ಸೇಫ್ಟಿಗೆ ತಾನೇ ಬರ್ತೀರಾ ನೀವು, ಸೇಫ್ಟಿನ ನೋಡಬೇಕು. ಇವಾಗ ನೀನು ಹಿಂದೂ ಆದ್ರೆ ನಿನ್ನ ಬಟ್ಟೆ ಏನೈತೆ ಬಿಚ್ಚು ಬಾ, ನನ್ನ ಮುಂದೆ ನಿಂತ್ಕೋ, ನನ್ನ ಜೊತೆ ಬಾ. ನೀನು ಹಿಂದೂ ಅಲ್ವಾ? ನೀನು ಮುಸ್ಲಿಮ್ಸ್ ಕೊಟ್ಟಿದ್ಯಾ? ಹಂಗಾದ್ರೆ ಏನಕ್ಕೆ ಸರ್ ನಿಮ್ಗೆ ಇದೆಲ್ಲ ಬೇಕು? ನಾನು ಲೇಡೀಸ್ ಆಫೀಸರ್ಗೆ ಹೇಳೋದಷ್ಟೇ, ಜೆಂಟ್ಸ್ ಅವ್ರಿಗೆ ಹೇಳೋದು ಅಷ್ಟೇ. ನೀವು ಹಿಂದೂ ಆಗಿದ್ರೆ ನಮ್ಮ ಜೊತೆ ಬಂದು ಕೈ ಜೋಡಿಸ್ಬೇಕಿತ್ತು. ಯಾಕೆ ಬಂದು ಕೈ ಜೋಡಿಸಿಲ್ಲ? ಹಂಗಾರೆ ನೀವು ಮುಸ್ಲಿಮ್ಸ್ ಕೊಟ್ಟಿದ್ದೀರಾ? ಸಾವಿರ ಕೊಟ್ಟಿದ್ದೀರಾ ಸರ್ ನೀವು? ಹೇಳಿ. ನಾನೊಬ್ಳು ಹಿಂದೂ, ಈಗಲೂ ಹೊಡೆದು ಸಾಯಿಸ್ಬಿಡ್ಲಿ, ನಾನು ಸಾಯಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಹೆಣ್ಣಿಗೆ ಯಾವ ಥರ ಇದೆ? ನಮ್ಮ ಸರ್ಕಾರ ಎಲ್ಲೋಗಿದೆ ಸರ್? ಸಿದ್ದರಾಮಯ್ಯ ಅವ್ರಿಗೆ ಕೇಳೋದಿಷ್ಟೇನೆ, ನಮಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಹೆಣ್ಮಕ್ಳುಗಳಿಗೆ. ಇದೊಂದು ನಮಗೆ ಮಾಡ್ಕೊಡ್ಬೇಕಷ್ಟೇ. ಏನಿದೆ, ನಾಳೆ ಬಂದು ಅವ್ರು ನನ್ನನ್ನು ಮೀಟ್ ಆಗಲೇಬೇಕು ಸರ್, ಅಷ್ಟೇ. ಮಾಡಿಸಿದ್ದೀನಿ ಸರ್, ನಾನು ಮಾಡಿಸಿದ್ದೀನಿ. ನಾಳೆ ಬಂದು ಇಲ್ಲೇನೋ ಆಗಲಿಲ್ಲ ಅಂದರೆ ನಾನು ದೂರ ಕೊಡೋಕೆ ರೆಡಿ ಆಗ್ತೀನಿ. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಇದೆ ಸರ್ ವಿಡಿಯೋ, ಪ್ರತಿ ಒಂದು ಕಡೆ CM ಅವ್ರಿಗೂ ಕೂಡ ತಲುಪಿದೆ ಸರ್ ವಿಡಿಯೋ. ನನಗೆ ಕೆಲಸ ಮಾಡಕ್ ಬಿಡ್ತಿಲ್ಲ. ಎಲ್ಲರೂ ಬಂದು 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 ಏನಿದು ವಿಡಿಯೋ, ಏನಿದು ಒಂದು ಸಾಕಾಗ್ಬಿಟ್ಟಿದೆ ಸರ್ ನನಗೂ. ಯಾವನ ಹತ್ರ ನಾವು ಹೊಡೆಸ್ಕೊಂಡು ಅವಮಾನ ಮಾಡಿಸ್ಕೊಳ್ಳೋಂಥದ್ದು ಏನೈತೆ ಸರ್ ನಮಗೆ? ನಾವು ದುಡ್ಕೊ ತಿಂತಾ ಇದ್ದೀವಿ, ಇವ್ರು ಭಿಕ್ಷೆ ಬಿಡ್ಕೊ ತಿಂತಿದ್ದಾರೆ ಅಷ್ಟೇನೆ. ಎಲ್ಲಕ್ಕಷ್ಟೇ ಇವರು ಬೇಡವರು ನಿಯತ್ತಾಗಿರ್ಬೇಕು ಸರ್. ಅದಕ್ಕೆ ಬಂದು ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಅವ್ರದ್ದು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್, ಅಷ್ಟೇ. ಖಂಡಿತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವೇ ತಗೊಳ್ತೀವಿ ಸರ್, ಅಷ್ಟೇನೆ. ಒಂದು ಹಿಂದೂ ಹೆಣ್ಮೇಲೆ ಕೈ ಮಾಡಿದ್ದಾನೆ, ಅವನಂತೂ ಬಿಡೋ ಚಾನ್ಸೇ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.